ನಮಸ್ತೆ ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಚಕ್ಲಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಕಡಲೆಪಪ್ಪು, ಮತ್ತು ಒಂದು 4 ಮೆಣಸಿನಕಾಯಿ ಬೇಕು. ಮತ್ತು ಈ ನಾವು ಕಡಲೆಪಪ್ಪು ಮತ್ತು ಮೆಣಸಿನಕಾಯಿಯನ್ನು ಮಿಕ್ಸಿನಲ್ಲಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಈಗ ಕಡಲೆಪಪ್ಪು ಮೆಣಸಿನಕಾಯಿ ಪುಡಿ ಆಗಿದೆ. ಈ ಪುಡಿ ಜೊತೆಗೆ ನಾವು ಈ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಪುಡಿ ಆಗಿದೆ, ಚಕ್ಲಿ ಪುಡಿ ರೆಡಿಯಾಗಿದೆ.